ಹಾಯ್, ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಮತ್ತು ನಮ್ಮೋರು ಚೆನ್ನಾಗಿದ್ದಾರೆ. ನೀವು ಮತ್ತು ನಿಮ್ಮೋರು ಹೇಗಿದ್ದೀರಾ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಎಲ್ರಿಗೂ ನಾನು ಕೇಳ್ಕೊಳ್ಳೋದು ಏನಂದರೆ, ದಯವಿಟ್ಟು ನಮ್ಮ ಎಲ್ಲ ವಿಡಿಯೋನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಬಿಗ್ ಬಾಸ್ ಅಂದ ಕೂಡಲೇ ಆ್ಯಕ್ಚುಲಿ ನನಗೆ ವೀಕ್ ಡೇಸಲ್ಲಿ ನಡೆಯೋದು, ವೀಕೆಂಡಲ್ಲಿ ನನಗೆ ಎಕ್ಸೈಟ್ಮೆಂಟ್ ಇರುತ್ತೆ. ಯಾಕಂದರೆ ಕಿಚ್ಚ ಸುದೀಪ್ ಅವರು ವೀಕ್ ಡೇಸಲ್ಲಿ ನಡೆದಿದ್ದನ್ನು ಸ್ವಲ್ಪ ವೀಕೆಂಡಲ್ಲಿ ಹೆಂಗೆ ತಗೊಳ್ತಾರೆ, ಅಂದರೆ ಯಾವ ರೀತಿ ಕೊಂಡೋಗ್ತಾರೆ ಅಂತ. ಒಂದು 2-3 ಸರಿ ನನಗೆ ತುಂಬ ಬೇಜಾರಾಗಿದ್ದು, ಕೆಲವೊಂದು ವಿಷಯಗಳ ಬಗ್ಗೆ ಕಿಚ್ಚ ಸುದೀಪ್ ಅವರು ಮಾತಾಡಲಿಲ್ಲ ಅನ್ನೋದು ತುಂಬ ಬೇಜಾರಿತ್ತು. ಈ ವೀಕೆಂಡಲ್ಲಿ ಅದನ್ನು ನಿವಾರಿಸ್ತಾರಾ ಅನ್ನೋದು ಒಂದು ನನಗೆ ಕ್ವಶನ್ ಇತ್ತು. ಇಲ್ಲಿ ಅನುಪಮ ಅವರು ಬಂದಿದ್ದಾರೆ ಬಿಗ್ ಬಾಸ್ಗೆ. ಅನುಪಮ ಅವರು ಬಂದುಬಿಟ್ಟು ಬಾಯ್ಸ್ ವರ್ಸಸ್ ಗರ್ಲ್ಸ್ ಅನ್ನೋ ಒಂದು ಪ್ರೋಮೋವನ್ನು, ಒಂದು ಪೋಸ್ಟರನ್ನು ಬಿಡುಗಡೆ ಮಾಡಿದ್ದಾರೆ. ಅಂದರೆ ಬಿಗ್ ಬಾಸ್ ಆದಮೇಲೆ ಇದೊಂದು ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಗಂಡು ಮಕ್ಕಳು ಗ್ರೇಟಾ, ಹೆಣ್ಮಕ್ಳು ಗ್ರೇಟಾ ಅನ್ನೋ ವಿಷಯವನ್ನು, ಅಂದರೆ ಆ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಒಂದು ಗೇಮ್ ಸ್ಟಾರ್ಟ್ ಆಗಿದೆ. ಇಲ್ಲಿ ಮಂಜು ಅವರು ಕಳಪೆ ಜೈಲಿನಿಂದ ಹೊರಗಡೆ ಬಂದಾಗ ಯಾರು ಅಲ್ಲಿ ವೆಲ್ಕಮ್ ಮಾಡೋಕ್ಕೆ ಯಾರೂ ಇರಲಿಲ್ಲ ಅಲ್ಲಿ. ತುಂಬ ಬೇಜಾರಾಯಿತು. ಯಾಕಂದರೆ ಅದೇ ಮಂಜು ಅವರು ಬೇರೆಯವರು ಹೊರಗಡೆ ಹೋದಾಗ, ಅಂದರೆ ಜೈಲಿಗೆ ಹೋದಾಗ, ಹೊರಗಡೆ ಬಂದಾಗ ಅಲ್ಲಿ ಒಂದು ವೆಲ್ಕಮ್ ಮಾಡೋಕೆ ಮಂಜು ಅವರು ಇರ್ತಿದ್ರು. ಎಲ್ಲೋ ಒಂದು ಕಡೆ ತುಂಬ ಬೇಜಾರಾಯಿತು ನನಗೆ, ಮಂಜು ಅವರು ವೆಲ್ಕಮ್ ಮಾಡೋಕ್ಕೆ ಯಾರೂ ಇರಲಿಲ್ಲ ಅಂತ. ಏನೇ ಆಗಲಿ, ಏನೇ ಹೋಗಲಿ, ಮನೇಲಿ ಇರೋದು 9 ಜನರಿಗೆ ಆ ಒಂದು ಸ್ಪೇಸಲ್ಲಿ ಎಲ್ಲೋ ಒಂದು ಟೀಮ್ ಇಷ್ಟೊಂದು ಯಾವಾಗಲೂ ಬಿಗ್ ಬಾಸಲ್ಲಿ ಸ್ಟಾರ್ಟಿಂಗಲ್ಲಿ ಟೀಮ್ ಇರುತ್ತೆ, ಲಾಸ್ಟ್ ಆದಾಗ ಎಲ್ಲರೂ ಒಂದಾಗ್ತಾರೆ. ಬಟ್ ಈ ಬಿಗ್ ಬಾಸಲ್ಲಿ ಸ್ಟಾರ್ಟಿಂಗಿಂದನೂ ಈ ಟೀಮ್ ಎಂದು ಒಂದು ಲಾಸ್ಟಲ್ಲಿ ಒಂದು ಬೇರೆಯೇ ಒಂದು ಟೀಮ್ ಆಯಿತು. ಇದು ಆಗಿರೋದು ನನ್ನ ಪ್ರಕಾರ ರಜತ್ ಅವರಿಂದ. ಯಾಕಂದರೆ ಅವರಿಗೆ ಗೊತ್ತಿದೆ ಯಾರ್ಯಾರು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಇದ್ದಾರೆ, ಯಾರ್ಯಾರು ವೀಕ್ ಕಂಟೆಸ್ಟೆಂಟ್ ಇದ್ದಾರೆ ಅಂತ. ಅವರವರನ್ನು ಒಂದು ಗ್ರೂಪ್ ಮಾಡಿಬಿಟ್ಟು ಒಂದು ಸ್ಪೇಸ್ ಝೋನ್ ಮಾಡಿದ್ದಾರೆ. ಯಾಕಂದರೆ ಭವ್ಯ ಅವರು ಒಂದು ಟೀಮ್ ಮಾಡಿ ಅವರೊಂದು ಅಗ್ರೆಷನನ್ನು ಯಾವ ರೀತಿ ತೋರಿಸ್ತಾ ಇದ್ದಾರೆ ಅಂದರೆ, ಅದನ್ನು ಫುಲ್ ನೆಗೆಟಿವಿಟಿಯಲ್ಲಿ ತೋರಿಸ್ತಾ ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ. ನನ್ನ ಪ್ರಕಾರ ತ್ರಿವಿಕ್ರಮ್ ಅವರಿಗೆ ಎಲ್ಲೋ ಬೇಜಾರಾಯಿತು ಮಂಜು ಅವರು ಜೈಲಲ್ಲಿ ಇದ್ದಿದ್ದು. ಬೇರೆ ಯಾರಿಗೂ ನನಗೆ ಆ ರೀತಿ ಕಾಣಲಿಲ್ಲ. ಗೌತಮಿ ಅವರು ಒಂದು ಇದ್ದಾರೆ ಬಿಡಿ. ನೋಡಬೇಕು ಬಿಗ್ ಬಾಸಲ್ಲಿ ಏನೇನು ಆಗುತ್ತೆ ಅಂತ. ಹನುಮಂತು ಅವರನ್ನು ಆಮೆ ಅಂತ ಅಂದ್ಕೊಂಡಿದ್ರು, ಆದರೆ ಮೊಲದ ರೀತಿಯಲ್ಲಿ ಗೆದ್ದರು ಅಂತ ಸುದೀಪ್ ಅವರು ಶಬಾಷ್ಗಿರಿ ಕೊಟ್ಟರು. ಹನುಮಂತು ಅವ್ರ ಬಗ್ಗೆ ಅಪ್ರಿಷಿಯೇಷನ್ಸ್ ಕಿಚ್ಚ ಸುದೀಪ್ ಅವರ ಕಡೆಯಿಂದ ಕೇಳಿದಾಗ ಏನೋ ತುಂಬ ಖುಷಿ ಆಯಿತು ನನಗೆ. ಯಾಕಂದರೆ ಫಸ್ಟು ನಾನು ಬಂದಾಗ ಹನುಮಂತು ಅಂದರೆ ಅವ್ರ ಆಟ ನೋಡಿದಾಗ, ಅಯ್ಯೋ ಈ ಥರನೂ ಮುಗ್ಧತೆಯಿಂದ ಇರ್ತಾರಾ ಅಂತ, ಒಂದು ಹಳ್ಳಿ ಟೈಪಲ್ಲಿ ಅಷ್ಟೊಂದು ಮುಗ್ಧತೆಯಿಂದ ಇರ್ತಾರಾ ಅಂತ. ಆಮೇಲೆ ರಜತ್, ತ್ರಿವಿಕ್ರಮ್ ಅವರು ಪಾಯಿಂಟ್ ಟು ಪಾಯಿಂಟ್ ಹೇಳ್ತಾ ಇದ್ರು, ಅವನು ಅಷ್ಟು ಮುಗ್ಧ ಅಲ್ಲ, ಯಾಕಂದರೆ ಅವನು ಹೊರಗಡೆ ದೇಶ ಎಲ್ಲ ಸುತ್ಕೊಂಡು ಬಂದಿದ್ದಾನೆ, ಅವನು ಅಷ್ಟು ಮುಗ್ಧ ಅಲ್ಲ ಅಂತ ಹೇಳುವಾಗ ನನಗೂ ಒಂದು ಕಡೆ ಅನಿಸ್ತು, ಮೇ ಬಿ ಹೌದಲ್ವಾ, ಇಷ್ಟು ದೇಶ ಸುತ್ತಿದವನಿಗೆ ಇಷ್ಟೇ ನಾಲೆಜ್ ಇರೋದು ಅಂತ. ಬಟ್ ನಿಜ ಹೇಳಬೇಕಂದ್ರೆ ಅವನಿರೋದೇ ಆ ರೀತಿ. ಹನುಮಂತು ಅವರು ನಿಜವಾಗ್ಲೂ ನನಗೆ ಆ ಒಂದು ನೋಡಿ, ನಾನು ಬೇರೆಯವರನ್ನು ಕಂಪೇರ್ ಮಾಡ್ತಾ ಇಲ್ಲ, ನಾನು ನೋಡಿದಾಗ ಹೇಳ್ತಾ ಇರೋದು. ಇವಾಗ ಫಿನಾಲೆ ಒಂದು ಆ ಟಿಕೆಟನ್ನು ಗೆದ್ದಿದ್ದಾಗ ಬೇರೆಯವ್ರ ಎಕ್ಸ್ಪ್ರೆಷನ್ ಹೆಂಗಿತ್ತು ಅಂತ ನಾವು ಇಮ್ಯಾಜಿನ್ ಮಾಡಿಕೊಂಡ್ರೆ, ಅಂದರೆ ಫಸ್ಟಿಂದ ಬಿಗ್ ಬಾಸ್ ನೋಡಿದವರಿಗೆ ಅವರವ್ರ ಎಕ್ಸ್ಪ್ರೆಷನ್ 100% ನಮ್ಮ ಮೈಂಡಲ್ಲಿ ಬಂದುಬಿಡುತ್ತೆ. ಹನುಮಂತು ಅವರ ಎಗ್ರೆಷನ್ ಇಲ್ಲ, ಒಂದು ಕುಂದು ನಲ್ದೊಡ್ದು ಏನಿಲ್ಲ, 100% ಜೆನ್ಯೂನ್ ಆಗಿರ್ತಾರೆ. ಆಮೇಲೆ ಅವರು ಟಾಸ್ಕ್ ಗೆದ್ದಾಗ ಮೊನ್ನೆ ಒಂದು ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇತ್ತು, ಭವ್ಯ ಅವರು ಮುಂದ್ಗಡೆಯಿಂದ ಬರ್ತಾರೆ, ಅವರು ಸ್ವಿಂಕ್ ಅಂತ ಪಾಸ್ ಆಗ್ತಾರೆ. ಅಂದರೆ ಅವನು ಹೆಣ್ಮಕ್ಳಿಗೆ ಕೊಡುವಂಥ ಗೌರವ ಆಗಿರ್ಬೋದು, ಎಲ್ಲವನ್ನು ಮರೆಯೋದಿಲ್ಲ ಆ ಪುಣ್ಯಾತ್ಮ. ಯಾಕಂದರೆ ಆ ಒಂದು ವಿಷಯ ಸಣ್ಣ ಪಾಯಿಂಟ್ ಇರುತ್ತಲ್ಲ, ಮತ್ತು ಆ ಒಂದು ಗೇಮ್ ಆಡುವಾಗ ಆಗಿರ್ಬೋದು, ತನ್ನ ಗೇಮ್ ಆದ್ರೂ ಬೇರೆಯವರಿಗೆ ಹೇಳ್ಕೊಡೋದು, ಆ ಟೆಕ್ನಿಕ್ಗಳನ್ನೆಲ್ಲ ಹೇಳ್ಕೊಡೋದು, ಅದೇ ಆ ದೇವರು ಒಳ್ಳೆತನಕ್ಕೆ ಯಾವತ್ತೂ ಕೈ ಬಿಡಲ್ಲ ಅನ್ನೋದು ಇದಕ್ಕೋಸ್ಕರನೇ. ಕಿಚ್ಚ ಸುದೀಪ್ ಅವರು ಒಂದು ಕಡೆ ಹನುಮಂತು ಅವರ ಫ್ಯಾನ್ ಆದಂಗಿದೆ. ಯಾಕಂದರೆ ಪದೇ ಕಿಚ್ಚ ಸುದೀಪ್ ಅವರು ಹನುಮಂತು ಅವರನ್ನು ಅಪ್ರಿಷಿಯೇಟ್ ಮಾಡ್ತಾ ಇದ್ರು. ಇಲ್ಲಿ ರಜತ್ ಅವರಿಗೆ ಹನುಮಂತು ಅವರನ್ನು ಹೋಮ್ ಟು ಫಿನಾಲೆ, ಅಂದರೆ ಮನೆಗೆ ಹೋಗೋದು ಟಿಕೆಟ್ ಕೊಟ್ಟಾಗ ಒಂದು ನಾಮಿನೇಷನ್ ಕಾರಣ ಕೊಟ್ಟಿದ್ದನ್ನು ಯಾವ ರೀತಿ ತಗೊಳ್ತಾರೆ ಅಂದರೆ ನನಗೆ ತುಂಬ ಖುಷಿ ಆಯಿತು. ಲೈಟಾಗಿ ತಗೊಂಡ್ರು, ನೋಡಬೇಕು ಇನ್ನೇನು ಯಾವ ರೀತಿಯಲ್ಲಿ ತಗೊಳ್ತಾರೆ ಅಂತ ಹೇಳ್ಬಿಟ್ಟು. ಲೈಟಾಗಿ ಕ್ಲಾಸ್ ತಗೊಂಡ್ರು ಅಂತಲೇ ಹೇಳ್ಬೋದು. ಇಲ್ಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ರಜತ್ ಅವರಿಗೆ ಕಿಚ್ಚ ಸುದೀಪ್ ಅವರು ಬೈಯಲ್ಲ ಅಂತ. ಯಾಕೆ ಬೈಯಲ್ಲ ಅಂತ ಇವತ್ತಿನ ಎಪಿಸೋಡ್ ನೋಡಿದವರಿಗೆ ಆಲ್ಮೋಸ್ಟ್ ನಾನು ಯಾವ ರೀತಿ ಯೋಚನೆ ಮಾಡ್ತೇನೆ ಆ ರೀತಿ ಯೋಚನೆ ಮಾಡಿದವರಿಗೆ ಅರ್ಥ ಆಗುತ್ತೆ. ಯಾಕಂದರೆ ಸುದೀಪ್ ಅವರಿಗೆ ಮಾತಾಡೋಕ್ಕೆ ಬಿಡ್ತಾ ಇಲ್ಲ. ಅಂದರೆ ಇವಾಗ ಚೈತ್ರ ಕುಂದಾಪುರ ಅವರ ಆರ್ಗ್ಯುಮೆಂಟಲ್ಲಿ
ಮಾತಾಡೋದು ಬೇರೆ. ಇವನು ಹೇಳೋದು ಅಂದರೆ ರಜತ್ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ ಆರ್ಗ್ಯುಮೆಂಟ್ಸನ್ನು ಯಾವ ರೀತಿ ಹೇಳ್ತಾ ಇದ್ದಾರೆ, ಎಲ್ಲರೂ ಮೇಲೆ ಹಾಕಿ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಭವ್ಯ ಮತ್ತು ತ್ರಿವಿಕ್ರಮ್ ಅವರನ್ನು ಸೇಫ್ ಮಾಡೋದು ನೋಡ್ತಾ ಇದ್ದಾರೆ. ಬಟ್ ತ್ರಿವಿಕ್ರಮ್ ಅವರು ಎಲ್ಲೋ ಒಂದು ಸ್ವಲ್ಪ ಸೈಲೆಂಟ್ ಆಗಿದ್ರು ರಜತ್ ಅವರ ವಿಷಯದಲ್ಲಿ ಅಂತ. ಅವರಿಗೆ ಹೇಳೋ ಪಾಯಿಂಟ್ ಇದೆ, ಆದರೆ ತ್ರಿವಿಕ್ರಮ್ ಅವರು ಪಾಯಿಂಟನ್ನು ಹೇಳ್ತಾ ಇಲ್ಲ. ಇಲ್ಲಿ ಭವ್ಯ ಅವರು ಅಂದರೆ ಅವರಿಗೆ ಸಪೋರ್ಟ್ ಆಗಿ ತಗೊಂಡಿದ್ರು ರಜತ್ ಅವರು. ಬಟ್ ಎಲ್ಲೋ ಭವ್ಯ ಅವರು ರಜತ್ ಅವ್ರನ್ನ ಬಿಟ್ಕೊಟ್ಬಿಟ್ರು ಅಂತ ಅನಿಸುತ್ತೆ. ಆದ್ರೂ ಎಲ್ಲ ಆದಮೇಲೂ ಸಿಗರೆಟ್ ಝೋನ್ಗೆ ಹೋದಾಗ ರಜತ್ ಅವರು ಆರ್ಗ್ಯುಮೆಂಟ್ ಮೇಲೆ ಆರ್ಗ್ಯುಮೆಂಟ್ ಮಾಡ್ತಾ ಇದ್ದಾರೆ. ಅಂದರೆ ಅವರು ಅವರ ತಪ್ಪನ್ನು ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಎಲ್ಲೋ ಒಂದು ಕಡೆ ರಜತ್ ಅವರು ಮಿಸ್ ಹೊಡಿತಾ ಇದ್ದಾರೆ. ಅಂದರೆ ಈ ರೀತಿಯ ಅಗ್ರೆಷನ್ ಅದು ಕಿಚ್ಚ ಸುದೀಪ್ ಅವ್ರ ಮುಂದೆ ಬೇಕಿತ್ತ. ಅಂದರೆ ಬೇರೆಯವರಿಗೆ ಅಂದರೆ ಇವಾಗ ತ್ರಿವಿಕ್ರಮ್ ಅವರಿಗೆ ಕ್ಲಾಸ್ ತಗೊಂಡಾಗೆ, ಅಥವಾ ಚೈತ್ರ ಕುಂದಾಪುರ ಅವರಿಗೆ ಕ್ಲಾಸ್ ತಗೊಂಡಾಗೆ, ಅಥವಾ ಭವ್ಯ ಅವರಿಗೆ ಕ್ಲಾಸ್ ತಗೊಂಡಾಗೆ, ಮಂಜು ಅವರಿಗೆ ಕ್ಲಾಸ್ ತಗೊಂಡಾಗೆ ಕಿಚ್ಚ ಸುದೀಪ್ ಅವರು ರಜತ್ ಅವರನ್ನು ತರಾಟೆಗೆ ತೆಗೆದುಕೊಳ್ತಾ ಇಲ್ಲ. ಯಾಕಂತ ಗೊತ್ತಿಲ್ಲ. ಅದು ನನಗೆ ಇನ್ನೂ ಒಂದು ಕೊರಗ್ತಿರೋವಂಥ ಒಂದು ಪಾಯಿಂಟ್ ಅದು. ಅಂದರೆ ಅವರನ್ನು ಸೈಲೆಂಟ್ ಆಗಿಸಿ ಇವರು ಕಿಚ್ಚ ಸುದೀಪ್ ಅವರು ಮಾತಾಡಿದ್ದು ನಾನು ನೋಡಲೇ ಇಲ್ಲ. ಈ ಡೌರಾಣಿ ಭವ್ಯ ಅವರು ಯಾವ ರೀತಿ ಆಟ ಆಡ್ತಾ ಇದ್ದಾರೆ ಅಂದರೆ 2 ವಾರದಿಂದ ಕುಗ್ಗೋಗಿದ್ದಾರೆ ಅಂತ. ಅಲ್ಲಿ ಗೌತಮಿ ಅವರು ಮಾತಾಡುವಾಗ ಕೋಗಿಲೆ ಥರ ಕೂ ಕೂ ಅಂತ ಹೇಳ್ದ ಭವ್ಯ ಅವರು ಕುಗ್ಗೋಗಿದ್ರು ಅಂತ ಹೇಳ್ತಾ ಇದ್ದಾರೆ. ಯಾವ ರೀತಿ ಡೌರಾಣಿ ಅಪ್ಪ ಇವರು, ನಿಜವಾಗ್ಲೂ ನಾನು ಏನೋ ಅಂದ್ಕೊಂಡಿದ್ದೆ ಭವ್ಯ ಅವರನ್ನು ಈ ಥರ ಒಂದು ಆಟ ಆಡ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಇಲ್ಲಿ ಮಂಜು ಅವರು ಎಷ್ಟು ಕಳಪೆ ರೀತಿಯಲ್ಲಿ ಆಟ ಆಡ್ತಾ ಇದ್ದಾರೆ ಅಂದರೆ ಅವರಿಗೆ ಆನ್ಸರ್ಸ್ ಕೊಡೋಕ್ಕೂ ಬಾಯಲ್ಲಿ ಬರ್ತಾ ಇಲ್ಲ. ಅಂದರೆ ಫಸ್ಟ್ ಒಂದು 4-5 ವೀಕಲ್ಲಿ ಇದ್ದಂತಹ ಮಂಜು ನಿಜವಾಗ್ಲೂ ಕಳೆದೋಗಿದ್ದಾರೆ. ಅಂದರೆ ತ್ರಿವಿಕ್ರಮ್ ಅವರು ಹೇಳೋ ಸ್ಟೇಟ್ಮೆಂಟು ಒಂದು ಕಡೆ ಒಂದು ಸ್ವಲ್ಪ ಇಷ್ಟ ಆದರೂ, ಅಂದರೆ ಹುಲಿ ಚೆನ್ನಾಗಿ ಬೇಟೆ ಆಡ್ತಾ ಇತ್ತು. ಯಾವಾಗ ಹಾಲು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತೋ ಬೆಕ್ಕು ಅಂತ ಗೊತ್ತಾಯಿತು ಅಂತ. ಸೊ ಹೆಂಗದನ್ನು ಗೌತಮಿ ಅವರು ಒಂದು ಫಾಲೋಅಪ್ ಮಾಡಿದ ಮೇಲೆ ಅವರು ನ್ಯೂಟ್ರಲ್ ಆದರು ಅಂತ ಹೇಳೋದಕ್ಕೆ ಒಂದು ಕರೆಕ್ಟಾಗಿ, ಅಂದರೆ ನನ್ನ ಕಡೆಯಿಂದ ನಾನು ಹೇಳೋದಾದರೆ ಮಂಜು ಅವರು ಮೋಕ್ಷಿತಾ ಅವ್ರಿಗಿಂತ ಗೌತಮಿ ಅವ್ರ ಮೇಲೆ ಸಾಫ್ಟ್ ಆದರು. ಅಲ್ಲಿಂದ ಅವರ ಗೇಮ್ ಬೀಳೋಕ್ಕೆ ಸ್ಟಾರ್ಟ್ ಆಯಿತು. ಎಲ್ಲಿ ತನಕ ಗೇಮ್ ಬೀಳೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಕಂಟಿನ್ಯೂಸ್ಲಿ ಗೌತಮಿ 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 ಗೌತಮಿ, ಬೆಳಗ್ಗೆ ಎದ್ರೆ ಗೌತಮಿ, ರಾತ್ರಿ ಆದರೆ ಗೌತಮಿ. ಅಂದರೆ ಇಷ್ಟೊಂದು ಚೀಪಾಗಿ ಆಡ್ತಾ ಇರುವಂತಹ ಮಂಜು ಅವರನ್ನು ಎಬ್ಸೋಕ್ಕೆ ಟ್ರೈ ಮಾಡ್ತಾ 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 ಕಿಚ್ಚ ಸುದೀಪ್ ಅವರು ಸುಸ್ತಾದರು. ಸೊ ಇಲ್ಲಿ ರಜತ್ ಅವರಿಗೆ ಗೌತಮಿಯವರು ಏನು ಹೇಳಿದ್ದಾರೆ ಅಂತ ಅರ್ಥ ಆಗ್ತಾ ಇಲ್ಲ. ಆ ಪುಣ್ಯಾತ್ಮನಿಗೆ ಏನೂ ಅರ್ಥ ಆಗಲ್ಲ. ಯಾಕಂದರೆ ಕಿಚ್ಚ ಸುದೀಪ್ ಅವ್ರ ಜೊತೆನೇ ಆರ್ಗ್ಯುಮೆಂಟ್ ಮಾಡಿ ಅವರ ಬಾಯಿಯನ್ನೇ ಮುಚ್ಚಿಸೋ ತನಕ ಹೋಗಿದ್ದಾನೆ. ಅಂದರೆ ನನಗೆ ಆ ವ್ಯಕ್ತಿ ಬಗ್ಗೆ ಮಾತಾಡೋಕ್ಕೆ ಇಲ್ಲ. ಯಾಕಂದರೆ ಸುದೀಪ್ ಅವರು ಸೈಲೆಂಟ್ ಆದರು. ಸೊ ಇಲ್ಲಿ ಯಾವ ರೀತಿ ಆಟ ಹೋಗ್ತಾ ಇದೆ ಅಂದರೆ ಈ ಭವ್ಯ ಅವರು ಇಷ್ಟೊಂದು ಡ್ರಾಮಾ ಮಾಡ್ತಾ ಇದ್ದಾರೆ. ಅಂದರೆ ಇಷ್ಟೊಂದು ಡೌ ಮಾಡೋದು ನಿಜವಾಗ್ಲೂ ನನಗೆ ಅಂದರೆ ಅರಗಿಸ್ಕಾಗೋದಿಲ್ಲ ಅಂತ ಅನ್ನೋಷ್ಟು ಸತ್ಯ ಆಗಿದೆ. ಯಾಕಂದರೆ ಇಲ್ಲಿ ಅರಗಿಸ್ಕೊಳ್ಳೋಕೆ ನಿಜವಾಗ್ಲೂ ಆಗಲ್ಲ. ಯಾಕಂದರೆ ಒಂದು 2-3 ವಾರಗಳಿಂದ ನಿಜವಾಗ್ಲೂ ಭವ್ಯ ಅವರು ಅಷ್ಟೊಂದು ಕುತಂತ್ರಿಯಾಗಿ ಆಟ ಆಡೋದನ್ನು ನಾನು ನೋಡೇ ಇಲ್ಲ. ಈ ಸ್ಟೇಟ್ಮೆಂಟಿಗೆ ತುಂಬ ಜನರು ಇವಾಗ ಕಮೆಂಟ್ ಹೊಡೆಯೋಕ್ಕೆ ಕಾಯ್ತಾ ಇರ್ತಾರೆ. ಸೊ ವೇಟಿಂಗ್. ಸೊ ನಾನು ಅಂದ್ಕೊಳ್ತಾ ಇದ್ದೆ ಭವ್ಯ ಅವ್ರದ್ದು ಒಂದು 2-3 ಕಂಟಿನ್ಯೂಸ್ಲಿ ಮಿಸ್ಟೇಕ್ಸ್ಗಳನ್ನು ಸುದೀಪ್ ಅವರು ಒಂದು 2 ವಾರದಿಂದ ಹೇಳ್ತಾ ಇರುವಾಗ ಮನೆಯವರು ಮಂಜು ಅವರ ಮೇಲೆ ಒಂದು ಅಷ್ಟೊಂದು ಟಾರ್ಗೆಟ್ ಮಾಡಿದಂತಹ ಮನೆಯವರು ಭವ್ಯ ಅವರನ್ನು ಯಾಕೆ ಆ ರೀಸನ್ ತಗೊಳ್ಳಿಲ್ಲ ಅಂತ. ಅದೇ ಜಾಗದಲ್ಲಿ ಧನರಾಜು ಅಥವಾ ಯಾರಾದರೂ ಬೇರೆ ಚೈತ್ರ ಅವರು ಇದ್ದಿದ್ರೆ 100% ಅದೇ ತಗೊಳ್ತಾ ಇದ್ರು. ಸೊ ಪ್ರೋಟೋಕಾಲನ್ನು ತಗೊಂಡ್ಬಿಟ್ಟು ಚೈತ್ರ ಅವರನ್ನು ಹಿಂಗೆ ಟಾರ್ಗೆಟ್ ಮಾಡಿದ್ರು, ಭವ್ಯ ಅವರನ್ನ ಟಾರ್ಗೆಟ್ ಮಾಡಿಲ್ಲ. ಭವ್ಯ ಅವರು ಕೈನೂ ಎತ್ತಿದ್ರು ಹನುಮಂತು ಅವ್ರ ಮೇಲೆ. ಸೊ ನಾನು ಅಂದ್ಕೊಳ್ತಾ ಇದ್ದೆ ಕಳಪೆ ಅವ್ರು ಹೋಗಬೇಕಿತ್ತಲ್ಲ, ಯಾಕೆ ಹೋಗಲಿಲ್ಲ ಅಂತ. ಸೊ ಫೈನಲಿ ಕಿಚ್ಚ ಸುದೀಪ್ ಅವರು ಭವ್ಯ ಅವ್ರನ್ನ ಕಳಪೆ ಕಳಿಸಿದ್ದಾರೆ. ಸೊ ಇಲ್ಲಿ ಏನೊಂದು ಟ್ವಿಸ್ಟ್ ಏನಂದರೆ ಎಲ್ಲರೂ ಭವ್ಯ ಅವರು ಹೊರಗಡೆ ಹೋಗಬೇಕು ಅಂತ ಅಂದಾಗಲೇ ನನಗೆ 100% ಗೊತ್ತಿತ್ತು ಭವ್ಯ ಅವರು ಸೇವ್ ಆಗ್ತಾರೆ ಅಂತ. ಯಾಕಂದರೆ ಜನರ ಓಟಿಗೆ ಇಲ್ಲಿ ಮರ್ಯಾದೆ ಇಲ್ಲ ಅಂತ ನನಗೆ ಶ್ಯೂರಾಗಿ ಗೊತ್ತಿದೆ. ಯಾಕಂದರೆ ನಾನು ವೋಟಿಂಗ್ ಲಿಸ್ಟು ನೋಡಿದ್ದೆ, ಬೇರೆ ಬೇರೆ ಸೈಟ್ಗಳಲ್ಲೂ ನೋಡಿದ್ದೆ. ಭವ್ಯ ಅವರಿಗೆ ಲೀಸ್ಟ್ ವೋಟ್ ಬಿದ್ದಿತ್ತು. ಚೈತ್ರ ಕುಂದಾಪುರ ಅವರು ಅಂದರೆ ಫುಲ್ ಅಂದರೆ ಮೇ ಬಿ ಎಲಿಮಿನೇಟ್ ಅವರೇ ಆಗ್ತಾರೆ ಅಂತ ಅನಿಸ್ತಾ ಇದೆ. ಸೊ ಆ ರೇಂಜಲ್ಲಿ ಭವ್ಯ ಅವರಿಗೆ ಬಿದ್ದಿತ್ತು. ಬಟ್ ಭವ್ಯ ಅವರು ಫಸ್ಟ್ ಸೇವ್ ಆಗಿದ್ದಾರೆ. ಅಂದರೆ ತ್ರಿವಿಕ್ರಮ್ ಅವರು, ನನ್ನ ಪ್ರಕಾರ ತ್ರಿವಿಕ್ರಮ್ ಅವರು ಫಸ್ಟ್ ಸೇವ್ ಆಗಬೇಕಿತ್ತು ನನ್ನ ಪ್ರಕಾರ. ಸೊ ನೋಡಬೇಕು ಯಾವ ರೀತಿ ಹೋಗುತ್ತೆ ಅಂತ. ಇದು ಎಲ್ಲಿ ಹೋಗುತ್ತೋ ಯಾರಿಗೆ ಗೊತ್ತು. ಸೊ ಸೇವ್ ಆದಂತಹ ಭವ್ಯ ಅವರು ಕಳಪೆಗೆ ಹೋಗಿದ್ದಾರೆ. ಸೊ
ಇನ್ನೂ ಒಂದು ವಾರ ಆದಮೇಲೆ ಫಿನಾಲೆ. ಸೊ ಯಾರು ಗೆಲ್ತಾರೆ, ಯಾರು ಮನೆಗೆ ಹೋಗ್ತಾರೆ, ಬಿಗ್ ಬಾಸ್ ಒಬ್ಬರಿಗೆ ಗೊತ್ತು. ಸೊ ಇವತ್ತಿನ ವಿಡಿಯೋ ಇಷ್ಟು ಅಂತ ಹೇಳ್ತಾ, ಸೊ ನಾಳೆ ಎಪಿಸೋಡ್ ಜೊತೆ ಮತ್ತೆ ಸಿಗೋಣ. ಟೇಕ್ ಕೇರ್, ಬಾಯ್, ಗುಡ್ ನೈಟ್.